ತಾವೇನು ಮಾಡಿದ್ರಿ? ಯಾರು ರಾಮನ ಹೆಸರನ್ನ ಹೇಳಿ ಅಧಿಕಾರಕ್ಕೆ ಬಂದ್ರಿಲ್ಲ, ಇವತ್ತು ನೀವೇ ಆ ಗುಂಪಿಗೆ ಕೈ ಹಾಕಿದ್ದೀರಾ. ರಾಮ ಮಂದಿರ ಕಾಣಿಕೆ ದುರ್ಬಳಕೆ ಆರೋಪ, ನೈತಿಕ ಹೊಣೆ ಪ್ರಧಾನಿ ಹೊರಬೇಕು. ಮಂಜುನಾಥ್ ಭಂಡಾರಿ. ವೈದ್ಯರತ್ನಂ ಆಯುರ್ವೇದ ಮೆಡಿಕಲ್ ಮತ್ತು ಕ್ಲಿನಿಕ್ ಮಂಜೇಶ್ವರ. ಕೇರಳದ ಪ್ರಸಿದ್ಧ ವೈದ್ಯರತ್ನಂ ಆಯುರ್ವೇದ ಔಷಧಿ ಸಂಸ್ಥೆಯ ಗುಣಮಟ್ಟದ ಔಷಧಿಗಳು ಈಗ ಕೈಗೆಟಕುವ ದರದಲ್ಲಿ. ವೈದ್ಯರ ಸೇವೆ ಸೋಮವಾರ, ಬುಧವಾರ ಮತ್ತು ಶನಿವಾರ ಬೆಳಗ್ಗೆ 10ರಿಂದ ಮಧ್ಯಾಹ್ನ 2ರವರೆಗೆ. ವೈದ್ಯರತ್ನಂ ಆಯುರ್ವೇದ ಮೆಡಿಕಲ್ ಮತ್ತು ಕ್ಲಿನಿಕ್ ಮಂಜೇಶ್ವರ. ಕರೆ ಮಾಡಿ 9497431005. ನಿಮ್ಮ ಆರೋಗ್ಯ ನಮ್ಮ ಜವಾಬ್ದಾರಿ. ಇಂದೇ ಭೇಟಿ ನೀಡಿ. ರಾಮನ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದವರೇ ಇಂದು ಭಕ್ತರು ಸಮರ್ಪಿಸಿದ ಕಾಣಿಕೆಗಳ ಹುಂಡಿಗೆ ಕೈ ಹಾಕಿದ್ದಾರೆ. ಇದರ ನೈತಿಕ ಹೊಣೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಹೊರಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಮಂಜುನಾಥ್ ಭಂಡಾರಿ ಆಗ್ರಹಿಸಿದರು. ನಗರದ ಬ್ರಹ್ಮಗಿರಿಯ ಕಾಂಗ್ರೆಸ್ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿ ಅಯೋಧ್ಯೆಯ ಶ್ರೀರಾಮ ಮಂದಿರದಂತಹ ಧಾರ್ಮಿಕ ವಿಚಾರವನ್ನು ರಾಜಕೀಯ ಅಸ್ತ್ರವನ್ನಾಗಿ ಬಳಸಿಕೊಂಡು ದೇಶದ ರಾಜಕೀಯ ಚಿತ್ರಣವನ್ನು ಬದಲಾಯಿಸಿತು. ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ರಾಮ ಮಂದಿರದ ಪ್ರತಿಷ್ಠಾಪನಾ ಪೂಜೆಯನ್ನು ನೆರವೇರಿಸಿದ್ದರು. ಭಕ್ತರ ಕಾಣಿಕೆ ಹಣದ ದುರ್ಬಳಕೆ ದೇಶದ ಲಕ್ಷಾಂತರ ಜನರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿವೆ. ದೇಶದ ಜನರ ಧಾರ್ಮಿಕ ಭಾವನೆಗಳನ್ನು ಕೆರಳಿಸಿರುವ ಈ ಪ್ರಕರಣದ ನೈತಿಕ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರ ಹೊರಬೇಕು ಎಂದು ಒತ್ತಾಯಿಸಿದರು. ವಿಶೇಷವಾದ ಗೌರವ ಸಿಗಬೇಕು. ಹುಂಡಿಗೆ ಕೈ ಹಾಕಿ ಸುಮಾರು 47 ಬಾರಿ, ಹುಂಡಿಗೆ 77 ಬಾರಿ ಹುಂಡಿಗೆ ಕೈ ಹಾಕಿದಿರಲ್ಲ, ಅದರ ಜವಾಬ್ದಾರಿಯನ್ನು ಸಹ ನೀವೇ ಹೊರಬೇಕು. ಯಾಕೆ ಅಂತ ಹೇಳಿದ್ರೆ ರಾಮ ಪ್ರತಿಷ್ಠಾನ ಸುಮಾರು ಹಲವಾರು ಲಕ್ಷಾಂತರ ಜನರ ಒಂದು ಭಾವನೆಯನ್ನ ಇವತ್ತು ಕೇಳಿಸಿದ್ರಿ ನೀವು. ಅದರ ಹೊಣೆ ಸಹ ನೀವೇ ಹೊರಬೇಕು ಅಂತ ಹೇಳಿ ನಾನು ನಿಮ್ಮೆಲ್ಲರ ಮೂಲಕ ಮತ್ತೊಮ್ಮೆ ನಮ್ಮ ಈ ದೇಶದ ಪ್ರಧಾನಮಂತ್ರಿಯವರಿಗೆ ಒಂದು ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷದವರು ಇದೆಲ್ಲದನ್ನ